ನಮಸ್ತೆ ಎಲ್ರಿಗೂ. ರಾಖಿ ಹಬ್ಬ 9ನೇ ತಾರೀಕು ಬರ್ತಾಯಿದೆ. ನೂಲು ಹುಣ್ಣಿಮೆ ದಿನ ನಾವು ನಮ್ಮ ಅಣ್ಣ ತಮ್ಮಂದಿರಿಗೆ ನಾವು ರಾಖಿನ ಕಟ್ತೀವಿ. ಅವತ್ತಿನ ದಿನ ನೀವು ರಾಹು ಕಾಲನ ಬಿಟ್ಟು, ಅಂದರೆ ಬೆಳಗ್ಗೆ ಒಂದು 9 ಗಂಟೆಯಿಂದ 10 ಗಂಟೆ 10 ಕಾಲವರೆಗೂ ರಾಹು ಕಾಲ ಇರುತ್ತೆ. ಅದನ್ನು ಬಿಟ್ಟು ನೀವು ನಿಮ್ಮ ಬ್ರದರ್ಸ್ಗೆ ರಾಖಿ ಕಟ್ಬೋದು. ರಾಖಿ ಕಟ್ಟುವಾಗ ಅಷ್ಟೇ ಸಾಧ್ಯವಾದಷ್ಟು ಈ ವರ್ಷ ಕೆಂಪನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ರೆಡ್ ಕಲರ್ ಡ್ರೆಸ್ ನೀವು ಹಾಕ್ಕೊಳ್ಳೋದಾಗ್ಬೋದು, ನಿಮ್ಮ ಬ್ರದರ್ ಹಾಕ್ಕೊಳ್ಳೋದಾಗ್ಬೋದು, ಆ ಥರ ಮಾಡಬೇಡಿ. ಹಾಗೆಯೇ ಕೆಂಪು ಕಲರ್ ದಾರನ ಕಟ್ಟದೇ ಇರೋದೇ ಒಳ್ಳೆಯದು ಅಂತ ಹೇಳ್ತೀವಿ. ಹಾಗೆಯೇ ಅವತ್ತು ಇಲ್ಲ ಮೇಡಮ್ ನಾವು ಕುಂಕುಮನೂ ಇಡ್ತೀವಲ್ವ, ಅದು ರೆಡ್ ಅಲ್ವಾ ಅಂತ ಕೇಳಿದ್ರು ಯಾರು. ಹೌದು ರೆಡ್ಡು. ಅದ್ರ ಜೊತೆ ಸ್ವಲ್ಪ ಅಕ್ಷತೆ ಮಿಕ್ಸ್ ಮಾಡಿ, ಅಕ್ಷತೆಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಕುಂಕುಮ ಜೊತೆಗೆ ಅಕ್ಷತೆನೂ ಕೂಡ ನಿಮ್ಮ ಅಣ್ಣ ತಮ್ಮಂದಿರ ಹಣೆಗಿಟ್ಟು ನೀವು ಸಾಧ್ಯವಾದರೆ ಗ್ರೀನ್ ಕಲರ್ದು ರಾಖಿ ತೊಗೊಂಡು ಕಟ್ಟಿ. ಮುತ್ತು ಅಥವಾ ಕಲ್ಲಿದ್ದರೂ ಒಳ್ಳೆಯದೇ. ಕೆಂಪು ಕಲರ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಹಾಗೆಯೇ ನಿಮ್ಮ ಅಣ್ಣ ಅಥವಾ ತಮ್ಮನಿಗೆ ನೀವು ಕೂಡ ಏನಾದರೂ ಒಂದು ಚಿಕ್ಕದಾಗಿ ಗಿಫ್ಟ್ ಕೊಡೋಕ್ಕೆ ಪ್ಲ್ಯಾನ್ ಮಾಡಿ, ಬರೀ ಈಸ್ಕೊಳ್ಳೋದಲ್ಲ, ಕೊಡೋಕ್ಕೂ ಸಹ ಒಂದು ಪ್ಲ್ಯಾನ್ ಮಾಡಿ. ಏನಾದರೂ ಒಂದು ಚಿಕ್ಕದಾಗಿ ಟಿ ಶರ್ಟ್ ಇರ್ಬೋದು, ವಾಚ್ ಇರ್ಬೋದು, ಈ ಥರದ್ದು ಏನಾದರೂ ಗಿಫ್ಟ್ ಕೊಟ್ಟರೆ ಅವರು ಕೂಡ ನಿಮ್ಮನ್ನು ಚೆನ್ನಾಗಿ ಹರಿಸ್ತಾರೆ. ಅಣ್ಣ ತಮ್ಮ ನಮಗೆ ಗಿಫ್ಟ್ ಕೊಡೋದಿದ್ದೇ ಇರುತ್ತೆ, ನಾವು ಕೂಡ ಕೊಟ್ಟರೆ ಅದು ಚೆನ್ನಾಗಿರುತ್ತಲ್ವ. ರಾಖಿ ಬಂಧನ ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ.